ಇದೇ ಮೊದಲ ಬಾರಿಗೆ ಸಾರಂಗ್ ಹೆಲಿಕಾಪ್ಟರ್ ಪ್ರದರ್ಶನ ತಂಡವು ಜೂನ್ 6ರಂದು ಅಗ್ನಿ ವೀರವಾಯು ತರಬೇತಿ ಪಡೆಯುತ್ತಿರುವವರ 7ನೇ ಬ್ಯಾಚ್ನ ಪಾಸಿಂಗ್ ಔಟ್ ಪೆರೇಡ್ನ ಭಾಗವಾಗಿ ಬೆಳಗಾವಿಯ ಏರ್ಮನ್ ತರಬೇತಿ ಶಾಲೆಯಲ್ಲಿ ಅದ್ಭುತ ವೈಮಾನಿಕ ಪ್ರದರ್ಶನದೊಂದಿಗೆ ಪ್ರೇಕ್ಷಕರನ್ನ ಆಕರ್ಷಿಸಲು ಸಜ್ಜಾಗಿದೆ. ಪ್ರತಿ ಪ್ರಯತ್ನದ ನಂತರ ಕಾಳಜಿಯು ನಿಮಗೆ ಮತ್ತೆ ಶಕ್ತಿಯನ್ನು ತುಂಬುತ್ತದೆ. ಕಾಳಜಿಯಿಂದ ಪ್ಯಾಕ್ ಮಾಡಿದ ಶುದ್ಧ ನಂದಿನಿ ಹಾಲು. ನಂದಿನಿ 1250 ಅಗ್ನಿ ವೀರವಾಯು ತರಬೇತಿ ಪಡೆಯುತ್ತಿರುವವರು ತಮ್ಮ 22 ವಾರಗಳ ಕಠಿಣ ಮತ್ತು ಪರಿವರ್ತನಾತ್ಮಕ ಅಬ್ ಇನಿಷಿಯೋ ತರಬೇತಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಿರುವುದರಿಂದ ಈ ಕಾರ್ಯಕ್ರಮವು ಭಾರತೀಯ ವಾಯುಪಡೆಗೆ ಮಹತ್ವದ ಮೈಲಿಗಲ್ಲನ್ನು ಗುರುತಿಸುತ್ತೆ. ಮಿಲಿಟರಿ ಶಿಸ್ತು, ವೃತ್ತಿಪರತೆ ಮತ್ತು ಶ್ರೇಷ್ಠತೆಯ ಹಿನ್ನೆಲೆಯಲ್ಲಿ ಸಾರಂಗ್ ತಂಡವು ತಮ್ಮ ಪ್ರಕಾಶಮಾನವಾಗಿ ಚಿತ್ರಿಸಿದ ಹೆಲಿಕಾಪ್ಟರ್ಗಳೊಂದಿಗೆ ಉಸಿರು ಕಟ್ಟುವ ರಚನೆ, ಹಾರಾಟ, ವೈಮಾನಿಕ ನಿಖರತೆ ಮತ್ತು ಕೌಶಲ್ಯಪೂರ್ಣ ಕುಶಲತೆಯನ್ನು ಪ್ರದರ್ಶಿಸುತ್ತೆ. ಇದು ಈ ಮಹತ್ವದ ಸಂದರ್ಭಕ್ಕೆ ಭವ್ಯತೆಯನ್ನ ನೀಡುತ್ತೆ. नाम स्क्वाड्रन लीडर अंकिता है. मैं पायलट के तौर पे इस टीम का हिस्सा हूँ. सारंग एक 5 एयरक्राफ्ट हेलीकॉप्टर डिस्प्ले टीम है जो कि एक टाइम पे 10 पायलट्स के साथ जो है एरियल करतब करती हैं. हम इस समय पे 4 विमेन पायलट्स हैं जो इस टीम में पोस्टेड हैं और एक विमेन ऑफिसर जो कि इंजीनियरिंग ऑफिसर हैं. हम लोग सिर्फ देश में ही नहीं बाकी इंटरनेशनल एवेन्यूज़ पे भी परफॉर्म करते हैं इंडिया को रिप्रेजेंट करते हुए. इससे पहले मैंने कई जगहों पे इस टीम के साथ इवेंट्स में हिस्सा लिया है एंड इंटरनेशनली बहरीन एयर शो एंड सिंगापुर एयर शो में भी मैंने पार्टिसिपेट किया है टीम के साथ. मैं स्पेसिफिकली बहुत एक्साइटेड हूँ बेलगाम में परफॉर्म करने के लिए. हमारा पहला टाइम है कि हम ATS और बेलगाम में परफॉर्म कर रहे हैं एंड होपफुली हमें फ्यूचर में भी काफ़ी ऐसे मौके मिलते रहेंगे. ಭಾರತೀಯ ವಾಯುಪಡೆಯ ಬ್ರ್ಯಾಂಡ್ ರಾಯಭಾರಿಗಳೆಂದು ಪರಿಗಣಿಸಲ್ಪಟ್ಟ ಸಾರಂಗ್ ತಂಡವು ಭಾರತ ಮತ್ತು ವಿದೇಶಗಳಲ್ಲಿ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಮೆಚ್ಚುಗೆ ಗಳಿಸಿದೆ. ಈ ತಂಡವು 2004ರಲ್ಲಿ ಸಿಂಗಾಪುರದಲ್ಲಿ ನಡೆದ ಏಷ್ಯನ್ ಏರೋಸ್ಪೇಸ್ ಶೋನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾದಾರ್ಪಣೆ ಮಾಡಿತ್ತು ಮತ್ತು ಅಂದಿನಿಂದ ಪ್ರಪಂಚದಾದ್ಯಂತ 390ಕ್ಕೂ ಹೆಚ್ಚು ಸ್ಥಳಗಳಲ್ಲಿ 1200ಕ್ಕೂ ಹೆಚ್ಚು ಪ್ರದರ್ಶನ ನಡೆಸಿದೆ. ವೃತ್ತಿಪರತೆ, ನಿಖರತೆ ಮತ್ತು ಕೌಶಲ್ಯಗಳಿಂದ ಪ್ರೇಕ್ಷಕರನ್ನು ರಂಜಿಸಿದೆ. ಈ ತಂಡವು HAL ತಯಾರಿಸಿದ, ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ಅಭಿವೃದ್ಧಿಪಡಿಸಿದ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಧ್ರುವನ್ನು ನಿರ್ವಹಿಸುತ್ತೆ. ಎಲ್ಲ ಹವಾಮಾನ, ಬಹು ಕಾರ್ಯಾಚರಣೆ ಸಾಮರ್ಥ್ಯದ ಹೆಲಿಕಾಪ್ಟರ್ ALH ಧ್ರುವ್ ಭಾರತ ಬೆಳೆಯುತ್ತಿರುವ ಏರೋಸ್ಪೇಸ್ ಸಾಮರ್ಥ್ಯವನ್ನ ಪ್ರತಿಬಿಂಬಿಸುತ್ತೆ ಮತ್ತು ಆತ್ಮನಿರ್ಭರ ಭಾರತದ ಉತ್ಸಾಹವನ್ನ ಸಾಕಾರಗೊಳಿಸುತ್ತೆ. ನಮಸ್ಕಾರ ಬೆಳಗಾವಿ. ನಾವು ಸಾರಂಗ್ ಹೆಲಿಕಾಪ್ಟರ್ ಡಿಸ್ಪ್ಲೇ ಟೀಮ್, ಪಾರ್ಟ್ ಆಫ್ ಇಂಡಿಯನ್ ಏರ್ಫೋರ್ಸ್. ಮೊದಲೇ ಸಲ ಏರ್ಮೆನ್ ಟ್ರೈನಿಂಗ್ ಸ್ಕೂಲ್ ಬೆಳಗಾವಿಯಲ್ಲಿ ಬಂದಿದ್ದೀವಿ. ನಮ್ಮ ಫೈನಲ್ ಶೋ 6 ಜೂನ್ 2026ಗೆ ಆಗ್ತಾಯಿದೆ. ನಮ್ಮ ಏರ್ಮೆನ್ ಈ ಇನ್ಸ್ಟಿಟ್ಯೂಟಿಂದ ಪಾಸ್ಔಟ್ ಆಗ್ತಾಯಿದ್ದಾರೆ. ಸೊ ಬಿಫೋರ್ 6 ಜೂನ್ ನಾವು 3rd, 4th ಆ್ಯಂಡ್ 5thಗೆ ಫೈನಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಈ ಶೋನಲ್ಲಿ ನಾವು 15 ಮಿನಿಟ್ಸ್ ಏರೋಬ್ಯಾಟಿಕ್ಸ್ ಮಾಡ್ತೀವಿ ಹೆಲಿಕಾಪ್ಟರಲ್ಲಿ. ಫಿಕ್ಸ್ಡ್ ವಿಂಗಲ್ಲಿ ಏರೋಬ್ಯಾಟಿಕ್ಸ್ ನೀವು ನೋಡಿರ್ತೀರ, ಬಟ್ ಹೆಲಿಕಾಪ್ಟ್ರಲ್ಲಿ ಇದು ಅದ್ಭುತವಾದ ಏರ್ ಶೋ ನಾವು ಮಾಡ್ತಾಯಿದ್ದೀವಿ. ಈ ಏರ್ಮೆನ್ ಪಾಸ್ಔಟ್ ಆಗ್ತಾಯಿದ್ದಾರೆ ಫ್ರಮ್ ದಿ ಇನ್ಸ್ಟಿಟ್ಯೂಟ್. ಅವ್ರ ಫ್ಯಾಮ್ಲಿ, ಅವ್ರ ರಿಲೇಟಿವ್ಸ್ ಎಲ್ಲ ಅವ್ರನ್ನ ನೋಡೋಕ್ಕೆ ಬರ್ತಾರೆ. ಸೊ ಅವ್ರನ್ನ ನಾವು ಪ್ರೋತ್ಸಾಹ ಮಾಡೋಕ್ಕೆ, ಮೋಟಿವೇಟ್ ಮಾಡೋಕ್ಕೆ ನಾವು ಈ ಶೋ ಮಾಡ್ತಾಯಿದ್ದೀವಿ. ನಮ್ಮ ಸಾರಂಗ್ ಹೆಲಿಕಾಪ್ಟರ್ ಡಿಸ್ಪ್ಲೇ ಟೀಮಲ್ಲಿ ನಾವು ಡಿಸ್ಪ್ಲೇ ಮಾಡೋದು 5 ಹೆಲಿಕಾಪ್ಟರ್ ಯೂಸ್ ಮಾಡ್ತೀವಿ, 5 ಹೆಲಿಕಾಪ್ಟರ್ ಯೂಸ್ ಮಾಡ್ತೀವಿ. ಒಂದು ಏರ್ಕ್ರಾಫ್ಟ್ ನಾವು ಸ್ಟ್ಯಾಂಡ್ ಬೈಯಲ್ಲಿ ಇಟ್ಟಿರ್ತೀವಿ. ಬಟ್ ದಿ ಎಂಟೈರ್ ಶೋ ಇಸ್ ಡನ್ ವಿತ್ 5 ಹೆಲಿಕಾಪ್ಟರ್ಸ್. 10 ಪೈಲಟ್ಸ್ ಇರ್ತವೆ. ಸಾರಂಗ್ ಏನು ವಿಶೇಷ? ಸಾರಂಗ್ ಸಂಸ್ಕೃತದಲ್ಲಿ ಅಂದರೆ ನವಿಲು ಹೇಗೆ ಎಕ್ಸೈಟ್ ಆಗಿ ನೃತ್ಯ ಮಾಡುತ್ತೆ ಗ್ರೌಂಡಲ್ಲಿ, ಅದೇ ಥರ ನಾವು ಹೌದು, ಅದೇ ಪ್ರಕಾರ ನಾವು ಏರಲ್ಲಿ ನೃತ್ಯ ಮಾಡ್ತೀವಿ. ಜನನ ಎಕ್ಸೈಟ್ ಮಾಡೋಕ್ಕೆ, ಪ್ರೋತ್ಸಾಹ ಮಾಡೋಕ್ಕೆ, ಎಂಟರ್ಟೈನ್ ಮಾಡೋಕ್ಕೆ. ಸೊ ಭಾಳ ಅದ್ಭುತವಾಗಿರುತ್ತಲ್ಲ. ನೀವು ಈ ಶೋನ ನೋಡಿ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ನೋಡಿ, ನಾವು ವಿಡಿಯೋ ಮಾಡಿ ಹಾಕ್ತೀವಿ. ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಎಕ್ಸೈಟಿಂಗ್. ಸಾರಂಗ್ ಹೆಚ್ಚು ಕುಶಲತೆಯಿಂದ ಕೂಡಿದ ALH MKL ರೂಪಾಂತರವನ್ನು ಹಾರಿಸುತ್ತೆ. ರಾಷ್ಟ್ರೀಯ ವೇದಿಕೆಯಲ್ಲಿ ಸ್ಥಳೀಯ ವಾಯುಯಾನ ಶ್ರೇಷ್ಠತೆಯನ್ನು ಹೆಮ್ಮೆಯಿಂದ ಪ್ರದರ್ಶಿಸುತ್ತೆ.